ಹನುಮಪ್ಪ, ನೀ ಹೋಗಿ 6 ತಿಂಗಳಾತು. ನನ್ನ ನಿಂತ್ರ ಮರೆಯೋಕ್ಕಾಗವಲ್ದು. ಅಕ್ಕ, ನೀ ಯಾಕೆ ಈ ಫೋಟೋ ಮುಂದೆ ನಿಂತ್ಕೊಂಡು ಹಳೆ ನೆನೆಸ್ಕೊಂಡು ಅಳತಿದ್ದಿನ? ದುಃಖ ಆಗತ್ತೆ ಪಾರ್ವತಕ್ಕ. 30 ವರ್ಷ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ ಮನುಷ್ಯನ ಪಿಂಚಣಿಗೆ ದಿನ ಸರ್ಕಾರಿ ಕಚೇರಿ ಎಳ್ದಾಡ್ಬೇಕಲ್ಲ. ಅಕ್ಕ, ದೇವ್ರ ಮ್ಯಾಗ ನಂಬಿಕೆ ಇಡು. ಇವತ್ತಾದ್ರೂ ಒಳ್ಳೆ ಸುದ್ದಿ ಸಿಗ್ಬೋದು. ನನಗೆ ರೊಕ್ಕಕ್ಕಿಂತ ಹನುಮಪ್ಪನ ಶ್ರಮಕ್ಕೆ ಸಿಗಬೇಕಾದ ಗೌರವ ಮುಖ್ಯಮಲ್ಲವ. ಬಾ ಅಕ್ಕ, ಧೈರ್ಯ ಮಾಡ್ಕೊ. ಬಾ, ಆಫೀಸಿಗೆ ಹೋಗಮ್ಮ. ಇವತ್ತರ ಏನಾಯ್ತು ಪಿಂಚಣಿದಂತ ಕೇಳಮ್ಮ. ಏನಕ್ಕ, ಇವತ್ತು ಆಫೀಸಿಗೆ ಹೋಗ್ಬೇಕನ? ಹೌದು ಮಲ್ಲವ, ಪಿಂಚಣಿ ಅರ್ಜಿ ಹಾಕಿ 10 ದಿನ ಆಯ್ತು. ಹಣ ಬಂದ್ರೆ ಮನೆ ಖರ್ಚಿಗೆ ಸ್ವಲ್ಪ ಸಹಾಯ ಆಗತ್ತಾ ಅಂತ ಕಾಯಕೊಂತೀನಿ. ಖಂಡಿತ ಬರುತ್ತಕ್ಕ. ಹನುಮಪ್ಪಣ್ಣ 30 ವರ್ಷ ಕೆಲಸ ಮಾಡ್ಯಾನ. ಅದು ನಿನ್ನ ಹಕ್ಕು ಅಂತಾರ. ಆದ್ರ ಆ ಹಕ್ಕು ಪಡಿಯಕ ಎಷ್ಟು ಬಾಗಲ್ ತಟ್ಟಬೇಕ ಏನ? ಏನ್ ಬೇಕಾಗಿತ್ತು ಬೇ ನಿಮ್ಗೆ? ಸರ್, ನಾನು ಪಿಂಚಣಿ ಅರ್ಜಿ ಬಗ್ಗೆ ಕೇಳಕ್ ಬಂದಿದ್ದೀನಿ. ಫೈಲ್ ಕೊಡಿ ಇಲ್ಲೇ. ತಗೊಳ್ರಿ ಸರ್. ಈ ಫೈಲ್ ನಾನು ನೋಡೀನಿ, ಇದ್ರೊಳಗೆ ಫೋಟೋ ಇಲ್ಲಲ್ವೇ? ಸರ್, ಅರ್ಜಿ ಜೊತೆಗೆ 2 ಫೋಟೋನು ಕೊಟ್ಟಿದ್ದೆ. ಫೈಲ್ನಾಗ ಇಲ್ಲಿ ನೋಡ್ಬೆ, ಮತ್ತೆ ಕೊಡ್ಬೇಕು ನೀ. ಸರ್, 10 ದಿನ ನಿಂತ ಅಡ್ಡಾಡಕ್ ಕುಂತೀನಿ ನಾ. ರೂಲ್ಸ್ ಅಮ್ಮ, ಫೋಟೋ ಇಲ್ಲ ಅಂದ್ರೆ ಕೆಲಸ ಆಗಂಗಿಲ್ಲ. ಸರಿ ಸರ್, ನಾಳೆ ಬರೋವಾಗ ತೊಗೊಂಬರ್ತೀನಿ ಸರ್. ಹನುಮಪ್ಪ, ನೀ ಬದುಕಿದ್ದಾಗ ಯಾರ ಹತ್ರ ನಾ ಸಹಾಯ ಕೇಳಿರ್ಲಿಲ್ಲ. ಈಗ ನಿನ್ನ ಪಿಂಚಣಿಗಾಗಿ ನಾ ಕಚೇರಿ ಅಲ್ದಾಡಂಗಾಗೈತೆ ನೋಡಿ. ತಗೋರಿ ಸರ್ ಫೋಟೋ ಇರಲಿ. ಗ್ರಾಮಾಧಿಕಾರಿ ಸಹಿ ಬೇಕಿದಕ್ಕೆ. ಸರ್, ನಿನ್ನೆ ಯಾಕೆ ಹೇಳಿಲ್ರಿ? ಈಗ ಚೆಕ್ ಮಾಡ್ದಾಗ ಗೊತ್ತಾತ್ ಬೇ. ಒಂದೇ ಸಲ ಎಲ್ಲ ಹೇಳಿರ ನಾ ಇಷ್ಟು ಸುತ್ತಬೇಕಾಗಿರಂಗಿಲ್ಲ ಅಲ್ ಸರ. ನಾವೇನು ಮಾಡೋದಮ್ಮ, ಸಹಿ ಬೇಕಷ್ಟ. ಆತ್ ಸರ, ತಗೊಂಬರ್ತೀನಿ. ಏನಾಯ್ತು, ಕಾದು ಸಾಕಾತ. ಸಾಹೇಬ್ರು ಇನ್ನೂ ಬರೋವಲ್ರಲ್ಲ. ಬಂದ್ರೆ ನೋಡಕ್ಕ, ಅಲ್ಲೇ ಬರ ಅಂತ ನೋಡು, ಕೇಳೋರಿಗೆ. ಏನಮ್ಮ ಇಲ್ಲಿ ಯಾಕೆ ಕುಂತೀರಿ? ಏನು ಬೇಕಿತ್ತು ನಿಮ್ಗೆ? ಸರ್, ಒಂದು ಸಹಿ ಬೇಕಿತ್ತು ರೀ. ಈಗ ಟೈಮ್ ಇಲ್ಲ, ನಾಳೆ ಬನ್ನಿ. ಸರ್, ನಾ ದೂರದ ಹಳ್ಳಿಯಿಂದ ಬಂದೀನಿ. ಈ ಕೆಲ್ಸಕ್ಕೆ 20 ದಿನ ಆತ್ರಿ ನಾ ಅಡ್ಡಾಡಕ್ ಕುಂತ. ಅದೆಲ್ಲ ಇರಲಿ, ನಾಳೆ ಬನ್ನಿ ಅಮ್ಮ. ಮತ್ತೆ ನಾಳೆ ಸರ? ಆಯ್ತು ತಗೋರಿ. ಸರ್, ನೀನು ಬಂದಿದ್ದಲ್ರಿ, ಒಂದು ಸಹಿ ಬೇಕಿತ್ತು. ಇವತ್ತು ಮೀಟಿಂಗ್ ಐತಿ, ಆಮೇಲೆ ಬನ್ನಿ. ಸರ್, ಸಹಿ ಮಾಡಕ್ಕೆ 2 ನಿಮಿಷ ಸಾಕ್ರಿ. ಇಲ್ಲ ಅಮ್ಮ, ಸಂಜೆ ಬನ್ನಿ. ಆಯ್ತು ಸರ್, ಸಂಜೆ ಬರ್ತೀನಿ. ಸರ್, ಸಂಜೆಗೆ ಬಾ ಅಂದಿರಲ್ರಿ, ಬಂದೀನಿ. ಸಹಿ ಮಾಡ್ತೀರೇನ್ರಿ? ಏನು ಬೇ ಅಮ್ಮ ನಿಮ್ಮ ಕಿರಿಕಿರಿ? ಕೊಡು, ಸಹಿ ಮಾಡ್ತೀನಿ. ತಗೋ, ಮಾಡಿದ್ದೀನಿ ನೋಡಿ ಸಹಿ. ತುಂಬ ಧನ್ಯವಾದ ಸರ್. ಇದ್ರ ಸಂಬಂಧ ಭಾಳ ದಿನ ಆಯ್ತು ನಾ ಅಡ್ಡಾಡಕ್ಕಂತ. ಈ ಸಲ ಅಂತೂ ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಅದಾವೆ. ನಾಳೆ ಕೆಲಸ ಆಗುತ್ತೋ ಇಲ್ಲ ನೋಡ್ತೀನಿ. ತಗೋರಿ ಸರ್, ಈ ಸಲ ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟೀನಿ ನೋಡ್ರಿ. ಇನ್ನೊಂದು ಪ್ರಮಾಣ ಪತ್ರ ಬೇಕಲ್ಲಮ್ಮ? ಇನ್ನೂ ಏನು ಬೇಕು ಸರ್? ವಾರಸುದಾರರ ಪ್ರಮಾಣ ಪತ್ರ. ಮತ್ತೇನು ಬೇಕು ಹೇಳಿ ಸರ್? ನಾ ಹೇಳದಷ್ಟು ಮಾಡಮ್ಮ. ಹೋಗಿ ಅದನ್ನು ತೊಗೊಂಬ ಹೋಗಿ. ಸರಿ ಸರ್. ಅಕ್ಕ, ಕೆಲಸ ಆತೇನು? ಪ್ರತಿ ಸಲನೂ ಕೆಲಸ ಆತಂತ ಅನಿಸ್ತೈತಿ, ಆದ್ರೆ ಪ್ರತಿ ಸಲನೂ ಹೊಸ ಕಾಗದ ಕೇಳ್ತಾರ. ಅಕ್ಕ, ಧೈರ್ಯ ಬಿಡಕ್ಕೆ ಹೋಗಬೇಡ. ನಾ ಹಣಕ್ಕಾಗಿ ಓಡಾಡಕ್ ಕುಂತಿಲ್ವಾ? ಹನುಮಪ್ಪ ಮಾಡಿದ ಕೆಲಸಕ್ಕೆ ಸಿಗಬೇಕಾದ ಗೌರವಕ್ಕಾಗಿ ಓಡಾಡತ್ತೀನಿ. ಯಾಕ, ಇವತ್ತರ ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಅದಾವನ? ಹೌದು, ಫೋಟೋ, ಸಹಿ, ಪ್ರಮಾಣ ಪತ್ರ ಕೇಳಿದೆಲ್ಲಾನು ತಂದೀನಿ. ಈಗಾದ್ರೂ ಕೆಲಸ ಆಗತ್ತೆ ನೋಡ್ಬೇಕು. ಈ ಸಲ ಕೆಲಸ ಆಗಿಲ್ಲ ಅಂದ್ರೆ ನನಗೂ ಸಿಟ್ಟು ಬರ್ತದೆ ನೋಡ್ಬೆ. ನನಗೆ ಸಿಟ್ಟು ಬರೋ ಹಂತ ದಾಟ್ ಹೋಗೈತವ. ಈಗ ಬರೀ ಕೆಲಸ ಆಗಲಿ ಅನ್ನೋ ಆಸೆ ಅಷ್ಟೆ. ತಗೋರಿ ಸರ್, ಎಲ್ಲ ಡಾಕ್ಯುಮೆಂಟ್ಸ್ ಆತ್ವಾ? ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಅದಾವು, ಆದ್ರೆ ಮ್ಯಾಗಿನ ಅಧಿಕಾರಿಗಳ ಅಪ್ರೂವಲ್ ಬೇಕು. ಸರ್, ಅದು ಯಾವಾಗ ಆಗತ್ತೆ ರೀ? ಗೊತ್ತಿಲ್ಲ. 1 ವಾರ ಆಕೈತೇನ್ರಿ? ಹೇಳೋಕ್ಕಾಗಂಗಿಲ್ಲಮ್ಮ. 1 ತಿಂಗಳು ಆಗತ್ತೇನ್ರಿ? ಹೇಳೋಕ್ಕಾಗಲ್ಲಮ್ಮ. 1 ತಿಂಗಳು ಆಗ್ಬೋದು, 2 ತಿಂಗಳು ಆಗ್ಬೋದು. ಹಂಗಂದ್ರೆ ನಾ ಯಾವಾಗ ಬರ್ಬೇಕ್ರಿ? ಅವಾಗವಾಗ ಬಂದು ಕೇಳಿ ಹೋರಿ, ಆಗಿದ್ರು ಆಗಿರ್ಬೋದು. ಆಯ್ತು ತಗೋರಿ ಸರ್, ನಾವೇನು ಬರ್ತೀವಿ. ಯಾಕ, ಬ್ಯಾಂಕಿಗೆ ಹೋಗಿದ್ದೇನ? ಹೋಗಿದ್ದೆ. ರೊಕ್ಕ ಬಂದಿತ್ತೇನ? ಇಲ್ಲ. ಮತ್ತು ಆಫೀಸಿಗೆ ಹೋಗಿ ಕೇಳಬೇಕಿಲ್ಲ ಯಾಕೆ ಬಂದಿಲ್ಲ ಅಂತೇಳಿ? ಅಲ್ಲಿಗೂ ಹೋಗಿದ್ದೆ. ಏನಂದ್ರು ಅವರು? ಇನ್ನೂ ಅಪ್ರೂವಲ್ ಆಗಿಲ್ಲ ಅಂಥೇಳಿ. ಅಕ್ಕ, ಪ್ರತಿ ಸಲನೂ ಇದ ಮಾತಾ? ನನ್ನ ನೋಡಿದ ಗುಣ, ನನ್ನ ಹೆಸರು ಕೇಳಿದ ಗುಣ, ಉತ್ತರ ರೆಡಿ ಇರ್ತೈತೆ ಅವ್ರ ಕಡೆ. ಏನಾಯ್ತಮ್ಮ, ನಾ ಬೆಳಗ್ಗೆಯಿಂದ ನೋಡಾಕುಂತೀನಿ, ನೀವು ಯಾಕೆ ಅಷ್ಟು ಓಡಾಡಕುಂತೀರಿ? ಸರ, ನಂದೊಂದು ಪಿಂಚಣಿ ಬರೋದಿತ್ತು ಸರ. 90 ದಿನದಿಂದ ಅಡ್ಡಾಡಕುಂತೀನಿ ರೀ. ಇನ್ನೂ ಅಪ್ರೂವಲ್ ಆಗಿಲ್ಲ ಆಗುತ್ತಾರ. ಏನು ಹೆಸರು? ನನ್ನ ಹೆಸರು ಗಿರಿಜಕ್ಕ ಅಂತ ಹೇಳ್ರಿ. ನಮ್ಮ ಮನೆಯವರು ಹನುಮಂತಪ್ಪ ಅಂತ. ಆ ಫೈಲ್ನ ಅಪ್ರೂವಲ್ ಮಾಡಿದ್ದೀನಲ್ಲಮ್ಮ. ನಿಮ್ಮ ಕ್ಲರ್ಕ್ ಇನ್ನೂ ಆಗಿಲ್ಲ ಅಂತಾರಲ್ಲ ಸರ್. ಹೇ ಬಾರೋ ಇಲ್ಲಿ. ಹೇಳ್ರಿ ಸರ್.
ಈ ಅಮ್ಮನ ಫೈಲ್ ಏನಾಗೈತದ ಯಾಕೆ ಪೆಂಡಿಂಗ್ ಐತಿ? ಏನಿಲ್ಲ ಸರ್, ಸಿಸ್ಟಮ್ ಒಳಗೆ ಅಪ್ಲೋಡ್ ಆಗ್ಬೇಕ್ರಿ. ಮೊದಲು ಅದನ್ನ ಪೂರ್ಣ ಮಾಡ್ರಿ. ಇಲ್ಲ ಸರ್, ಅದು ಹಳೆ ಆಫೀಸರ್ ಪೆಂಡಿಂಗ್ ಉಳಿಸ್ಕೊಂಡು ಕುಂತಿದ್ದಾರ್ರಿ. ಈಗ ನಾ ಬಂದಿನಲ್ಲ, ಯಾವ ಕೆಲಸನ ಪೆಂಡಿಂಗ್ ಉಳಿಬಾರ್ದು. ಆಯ್ತು ಸರ್. ಹೋಗಿ ಅಮ್ಮ, ನೀವು ನಾಳೆ ಅನ್ನೋದ್ರೊಳಗೆ ನಿಮ್ಮ ಅಕೌಂಟಿಗೆ ಜಮಾ ಆಗುತ್ತೆ ನೋಡ್ರಿ ರೊಕ್ಕ. ಧನ್ಯವಾದ ಸರ್, ಅಷ್ಟಾದ್ರೆ ಸಾಕ್ರಿ. ಎಲ್ಲಿಗೆ ಹೊಂಟಿ ಅಲ್ಬೇಕ ಬೆಳಿಗ್ಗೆ? ಏನಿಲ್ವ, ನಿನ್ನೆ ಸರ್ ನಿಮ್ಮ ಫೈಲ್ ಅಪ್ರೂವಲ್ ಆಗೈತಿ, ಬ್ಯಾಂಕಿಗೆ ರೊಕ್ಕ ಜಮಾ ಆಗುತ್ತೆ ನೋಡ್ರಿ, ಬ್ಯಾಂಕಿಗೆ ಹೋಗಿ ಒಂದ್ಸಲ ಚೆಕ್ ಮಾಡಿಸ್ರಿ ಅಂದ್ರೆ ಅದಕ್ಕೆ ಹೊಂಟೀನಿ. ಜಮಾ ಆಗೈತಂತ? ಹ್ಞೂ, ಅದಕ್ಕೆ ಹೊಂಟೀನಿ ನಾ ಬ್ಯಾಂಕಿಗೆ. ನಡಿ ನಾವು ಬಂದ್ವಿ. ಸರ್, ಅದು ಪಾಸ್ಬುಕ್ ಕೊಟ್ಟಿದ್ದಲ್ರಿ, ರೊಕ್ಕ ಜಮಾ ಆಗೈತೇನ್ರಿ ಅದಕ್ಕೆ? ಹಾಂ ಜಮಾ ಆಗೈತಿ. ಕರೆನಾ ಸರ್? ಕರೆನಾ ಜಮಾ ಆಗೈತೆ ಯಾಕೆ? ಹ್ಞೂ ಜಮಾ ಆಗೈತಿ. ನಾ ಯಾಕೆ ಸುಳ್ಳು ಹೇಳಕ್ ಕೊಟ್ಟಿವಿ? ಹಬ್ಬ, ಇಷ್ಟು ದಿನ ಅಡ್ಡಾಡಿದಕ್ಕೂ ಇವತ್ತು ರೊಕ್ಕ ಜಮಾ ಆತಲ್ಲ, ಸಾಕು ಬಿಡ್ರಿ. ಯಾಕ ನಿನ್ನ ರೊಕ್ಕ ಜಮಾ ಆಗೈತಿ, ಅದ ಖುಷಿಗೆ ಇವತ್ತು ಚಾ ನಾ ಕುಡಿಸ್ತೀನಿ ಬಾ. ರೊಕ್ಕ ಜಮಾ ಆಗಿದ್ದೊಂದು ಖುಷಿ ಆದ್ರೆ ನೀ ಚಾ ಕುಡಿಸ್ತೀನಿ ಅನ್ನೋ ಅಂತಿಲ್ಲ, ಇದು ಇನ್ನೊಂದು ಖುಷಿ. ನೋಡಿ ಜನರೇ, ಬಡವ್ರಿಗೆ ಸಿಗಬೇಕಾದ ಹಕ್ಕು ಸಮಯಕ್ಕೆ ಸಿಕ್ಕರೆ ಅವ್ರ ಕಣ್ಣೀರು ಅರ್ಧ ಕಡಿಮೆ ಆದಂಗೆ. ಮತ್ತು ಮುಂದಿನ ವಿಡಿಯೋದಾಗ ಸಿಗಮ್ಮ. ಅಲ್ಲಿವರೆಗೂ ಧನ್ಯವಾದಗಳು. ಶೇರ್, ಸಬ್ಸ್ಕ್ರೈಬ್, ಲೈಕ್ ಮಾಡಿರಿ.